ಶಿಡ್ಲಘಟ್ಟ ತಾಲೂಕಿನ ಗೊರಮಡಗು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ 3ನೇ ವರ್ಷದ ವಾರ್ಷಿಕೋತ್ಸವ ನಡೆದಿದೆ. ಅತ್ಯಂತ ಸಂಭ್ರಮ ಸಡಗರದಿಂದ ಆಗಿರುವಂಥದ್ದು. ಗ್ರಾಮಸ್ಥರು ತಮ್ಮ ಮಕ್ಕಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡೋಕೆ ದೊಡ್ಡ ಮಟ್ಟದಲ್ಲಿ ಆಗಮಿಸಿದ್ರು. ಇಲ್ಲಿ ಏನು ಶಾಲಾ ಕಾರ್ಯಕ್ರಮ ಇದೆ, ವಿಶೇಷವಾಗಿ ಕಳೆ ತುಂಬಿದ ಅಲ್ಲಿನ ಮಕ್ಕಳೇ ಅಂತಾನೆ ಹೇಳ್ಬೋದು. ಯಾಕಂದರೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಂತಹ ಮಹತ್ವದ ಒಂದು ಪಾತ್ರ ಕೂಡ ವಹಿಸ್ತಾರೆ. ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ಕೂಡ ಗೌರವಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ. ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮದ ಗಣ್ಯರು, ಪತ್ರಕರ್ತರು, ಹಳೆಯ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಗ್ರಾಮಸ್ಥರು ಕೂಡ ಭಾಗವಹಿಸಿದ್ರು. ಶಾಲೆಯ ಪ್ರಗತಿಗೆ ಶುಭಾಶಯಗಳನ್ನು ಕೂಡ ಕೋರಿದ್ರು. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳು ನೃತ್ಯ, ನಾಟಕ, ಗೀತೆ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಪ್ರದರ್ಶಿಸಿ ಎಲ್ಲರ ಗಮನವನ್ನು ಸೆಳೆದರು. ನಾವು ಇದು ಮಾಡ್ತೀವಿ. ದ್ಯಾವಮ್ಮ ಆಗಿರ್ಬೋದು, ಮಂಗಮ್ಮ ಆಗಿರ್ಬೋದು, ರಾಧಮ್ಮ, ಇವರೆಲ್ಲ ನಿಮ್ಗೆ ಅನ್ನ ಕೊಡ್ತಾರ, ಡೈಲಿ ಒಳ್ಳೆ ರೀತಿ ಕೊಡ್ತಾ ಇದಾರೆ ತಾನೆ. ಅವ್ರಿಗೂ ಒಂದು ಚಪ್ಪಾಳೆ ಹೊಡೆದು ಬಿಡಿ. ಆಕ್ಚುಲಿ ಇದೆಲ್ಲ ಯಾಕಂತ ಹೇಳದಂತ ಹೇಳಿದ್ರೆ, ನಾನು ಫಸ್ಟ್ನಲ್ಲೇ ಹೇಳಿದೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಪ್ರತಿ ಬೆಳವಣಿಗೆಯಲ್ಲೂ ನಾವು ಗುರು ಇರಬೇಕು. ಆ ಗುರು ಇದ್ರೇನೆ ನಾವು ಮುಂದೆ ಸಕ್ಸಸ್ ಆಗೋದಕ್ಕೆ. ಯಾವುದೇ ಹೆಜ್ಜೆ ಇಡಬೇಕಂದ್ರೆ ಗುರು, ಅದು ಗುರು ಶಿಕ್ಷಕರಾಗಿರ್ಬೋದು, ನಿಮ್ಮ ಬೆಳವಣಿಗೆಯಲ್ಲಿ ನಿಮ್ಮ ಮನೆಯ ತಂದೆ ಆಗಿರ್ಬೋದು, ಸ್ನೇಹಿತ ಆಗಿರ್ಬೋದು, ಮಾರ್ಗದರ್ಶಕರಾಗಿರ್ಬೋದು. ನಮ್ಮೂರಿನ ಗ್ರಾಮಸ್ಥರು ದಯವಿಟ್ಟು ಶಿಕ್ಷಣ ಮೊಟಕುಗೊಳಿಸಬೇಡಿ. ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಕಡೆ ಇರ್ತಾಳೆ, ಅರ್ಧ ಬಟ್ಟೆಯನ್ನಾದರೂ ಹಾಕಿಕೊಳ್ಳಿ, ತಮ್ಮ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿ ಅಂತ ಹೇಳಿರ್ತಾರೆ. ನಾವು ಅಂತ ದೊಡ್ಡ ವ್ಯಕ್ತಿಯ ಮಾರ್ಗದರ್ಶನ, ಆದರ್ಶಗಳನ್ನು ನಾವು ಪಾಲಿಸಬೇಕು. ಯಾಕಂತ ಹೇಳಿದ್ರೆ ಅವ್ರ ಮಟ್ಟಕ್ಕೆ ನಾವು ಆಗದಿದ್ರು ಎಲ್ಲೋ ಒಂದ್ ಕಡೆ ಶಿಕ್ಷಣ ಮೊಟಕುಗೊಳಿಸ್ತೀರಾ. ಶಿಕ್ಷಣದ ದಾತರನ್ನು ನಾವು ಪ್ರತಿನಿತ್ಯ ಅವ್ರನ್ನ ಯಾವ ತರ ಅಂತ ಹೇಳಿದ್ರೆ, ನಮಗೆ ಎಷ್ಟೇ ಉನ್ನತ ಸ್ಥಾನ ಬರ್ಬೇಕಂತ ಹೇಳಿದ್ರೆ ಶಿಕ್ಷಕರೇ. ಅದರಿಂದ 100% ಶಿಕ್ಷಣ ತಗೊಂಡು ಗರ್ಜಿಸುತ್ತೀವಿ ಅಂತೇಳಿ ಎಲ್ಲರೂ ಪ್ರಮಾಣ ಮಾಡಿ ಈ ಶಾಲೆಯಲ್ಲಿ ಓದ್ತಿರುವ ಎಲ್ಲರಿಗೂ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ, ಒಳ್ಳೆ ಭವಿಷ್ಯ ಸಿಗ್ಲಿ ಅಂತ ಹೇಳಿಬಿಟ್ಟು ನಾನು ಸಹ ನಿಮ್ಮಲ್ಲಿ ಬೇಡ್ಕೊಳ್ತಾ, ಈ ಅವಕಾಶಕ್ಕಾಗಿ ನನಗೆ ಕೊಟ್ಟಂತಹ ಎಲ್ಲರಿಗೂ ಮನಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.